ಅವ್ರು ಹೆಂಗಿತ್ತು ನಿಂತ್ಕೊಂಡ್ರಿ. ನನಗೆ ಗೊತ್ತು ಅವ್ರು ತಗೋತಾರೆ, ಈ ಬುಲೆಟ್ ತಗೋತಾರೆ. ನ್ಯಾಯ ಬರುತ್ತೆ. ವ್ಯಾಪ್ತಿಯಲ್ಲಿ ಮೂಡ್ಲಿಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರೀಮಠದ ಕಾವಲು ಅಂತ ಒಂದು ಕಾವಲು ಇದೆ. ಅಲ್ಲಿ ಅಮೃತ್ ಗ್ರಾನೈಟ್ಸ್ ಅಂತ ಹೇಳಿ ಕೆ ಮೋಹನ್ ಅಂತ ಅನ್ನೋರು ಕ್ರಷರ್ ಸ್ಥಾಪನೆ ಮಾಡಿ ಸುಮಾರು 15 ಎಕರೆಗೆ ಏನೋ ಪರ್ಮಿಷನ್ ತಗೊಂಡವ್ರೆ ಬೈನ್ಸನ್ ಜುವಾಲಜಿಲಿ. ಆದರೆ ಈಗ ನಮ್ಮ ಸುತ್ತಮುತ್ತಲ ಗ್ರಾಮದರಲ್ಲಿ ಸುಮಾರು 150 ಅಡಿ ಆಳಕ್ಕೆ 200 ಅಡಿವಷ್ಟು ರಿಗ್ ಹಾಕಿ ಆ ರಿಗ್ಗಿನ ಸೌಂಡ್ಗೆ ಮನೆಗಳು ಗ್ಲಾಸು ಕಾಂಪೌಂಡು ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ. ಮತ್ತೆ ಬೋರ್ಗಳೆಲ್ಲ ಬಿರುಕ್ಬಿಟ್ಟು ಭಾರಿ ಸಾರ್ವಜನಿಕರಿಗೆ ಆಮೇಲೆ ಓಡಾಡೋದಕ್ಕೆ ರಸ್ತೆ ಪೂರ್ತಿ ಈಗ ಹೊಸ್ದಾಗಿ ರಸ್ತೆ ಮಾಡ್ತಾವ್ರೆ. ಅದಕ್ಕೂ ತೊಂದರೆ ಆಗೈತೆ. ಅದು 50 ಟನ್ನು 60 ಟನ್ ಒಂದೊಂದು ಟಿಪ್ಪರ್ ಹಾಕೊಂಡು ಡೈಲಿ ಒಂದು 100 ಟಿಪ್ಪರು 150 ಟಿಪ್ಪರ್ ಹೋಯ್ತವೆ. ಆಮೇಲೆ ಕಾಲುವೆ ಇದೆ ಅಲ್ಲಿ 35ನೇ ಡಿಸ್ಟ್ರಿಬ್ಯೂಟ್ರಿ ಅಂತ, ಅದಕ್ಕೆ ಒಂದು ಕಲ್ಲು ಹಾಕೊಂಡು ಅದರಿಂದ ನೀರು ತಗೋತಾವ್ರು ಅವರು ಅಡ್ಡ ಕಟ್ಕೊಂಡು. ಆಮೇಲೆ ಬೆಳೆ ತೆಂಗಿನ ಗಿಡ ಆಗಲಿ ಅಡಿಕೆ ಗಿಡ ಆಗಲಿ ಯಾವುದೇ ಬೆಳೆ ಮೇಲೂ ಆ ಧೂಳು ಬಂದು ಕೂತ್ಕೊಂಡು ಬೆಳೆನೇ ಆಯ್ತಾ ಇಲ್ಲ ಅಲ್ಲಿ. ಈ ಥರ ಎಲ್ಲ ಆಗಿ ಭಾರಿ ಅನಾನುಕೂಲ ಆಗಿದೆ ರೈತರಿಗೆ. ಸ್ಕೂಲ್ ಮಕ್ಕಳು, ಅದು ಹೈಸ್ಕೂಲು ಮತ್ತು ಕಾಲೇಜು ಪಕ್ಕದಲ್ಲೇ ಇದೆ. ಆ ಬ್ಲಾಸ್ಟ್ಗೆ ಇಡೀ ಇದೆ ನಡಿಗೋಗುತ್ತೆ. ಹೈಸ್ಕೂಲು ಕೂಡ ಮನೆಗಳೆಲ್ಲ ಬಿರುಕಿಟ್ಟಿದ್ದಾವೆ. ಇದ್ರ ಬಗ್ಗೆ DC ಅವ್ರಿಗೆ ಇವ್ರಿಗೆಲ್ಲ ಮನವಿ ಕೊಡೋಣ ಅಂತ ನಾವು ಬಂದಿದ್ದೀವಿ. ಅವ್ರು ಮುಂದೆ ಏನು ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. 4 ವರ್ಷದಿಂದ ಇದೆ. ಆವಾಗ ಇಷ್ಟು ಆಳಕ್ಕೆ ಹೋಗಿರ್ಲಿಲ್ಲ, ಅದು ನಮಗೂ ಗೊತ್ತಾಯ್ತಾ ಇರಲಿಲ್ಲ. ಇವಾಗ ತುಂಬಾ ಆಳಕ್ಕೆ ಹೋಗಿದ್ದಾರೆ, ಡೀಪ್ ಹೋಗಿದ್ದಾರೆ. ಆ ಬ್ಲಾಸ್ಟ್ ಕೇಳಿದ್ವು, ಕಾನೂನು ರೀತಿ ಇದೆ ಅಂತ ಹೇಳಿದ್ರು ಅವರು. ಆಯ್ತು, ನೀವು ನಿಮ್ಮ ಕಾನೂನು ಮಾಡಿ, ನಾವು ನಮ್ಮ ಕಾನೂನು ಮುಂದುವರಿಸ್ತೀವಿ ಅಂತ ನಾವು ನಿಲ್ಸಬೇಕಾದ DC ಅವ್ರು ಏನು ಆಕ್ಷನ್ ತಗೋತಾರೆ ಅದ್ರ ಮೇಲೆ ಮುಂದಿನ ಹೋರಾಟ ಕುಮಾರಸ್ವಾಮಿ ಅಂತ. ಸುರೇಶ, ಕುಮಾರು, ಲೋಕೇಶ್, ಶಂಕರ್, ನವೀನ, ಸತೀಶ್, ಯೋಗಣ್ಣ, ಬಾಬು, ಶೇಖರಾಜ್. ಸಾಧ್ಯತೆಯ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಕ್ರಿಕೆಟರ್ಸ್ ಐಟಗಳಿಗೆ ಕಡಿವಾಣವನ್ನು ಹಾಕಿದ್ರೆ ಮಾತ್ರ 6 ಗೆಲುವು ಪಡೆದ ಆಟಗಾರರು ಬೇಗನೆ ಮಾತನಾಡುತ್ತಾರೆ.